ಫೋಟೋ ಸಿನಿಮಾ ಸಿಂಪಲ್ ಆಗಿದ್ರು ಮನ್ಸಿಗೆ ಬೇಜಾರಾಗೋ ಥರ ಇದೆ. ಏನಾದರೂ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಈ ಫೋಟೋ ಸಿನಿಮಾದ ಆನ್ಲೈನ್ ಸ್ಟೋರಿ. ಊರಿಂದ ಬಂದ ಮಗನಿಗೆ ವಿಧಾನಸೌಧ ತೋರಿಸ್ತೀನಿ ಅಂತ ಮಾತು ಕೊಡ್ತಾನೆ ತಂದೆ. ಆದ್ರೆ ಅದೇ ಸಮಯದಲ್ಲಿ ಬಂದ ಕೊರೋನಾ ವೈರಸ್ ಇಂದ ಊರಿಗೆ ಹೋಗ್ಬೇಕಾಗುತ್ತೆ. ಆ ದಾರಿಯಲ್ಲಿ ಅವ್ರು ಎದುರಿಸುವ ಸಮಸ್ಯೆಗಳು, ಇದು ಇದರ ಆನ್ಲೈನ್ ಸ್ಟೋರಿ. ಕೆಲವು ಸಿನಿಮಾಗಳು ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ತೆಗಿತಾರೆ, ಆದ್ರೆ ಆ ಸಿನಿಮಾ ಓಡೋದೇ ಇಲ್ಲ. ಇಲ್ಲಿ ಬರೀ ಒಂದು ಕ್ಯಾಮ್ರಾ ಒಂದು ಬಿಟ್ಟು ಬೇರೇನೂ ಇಲ್ಲ. ಪ್ರೊಡಕ್ಷನ್ ಸೆಟ್ ಇಲ್ಲ, ಸಿನಿಮಾಟಿಕ್ ಲುಕ್ ಇಲ್ಲ, ಸರಿಯಾದ ಲೈಟಿಂಗ್ ಇಲ್ಲ, ಆದ್ರೂ ಸಿನಿಮಾ ಚೆನ್ನಾಗೇ ಇದೆ. ಆ ಸೈಲೆನ್ಸ್ ಅಲ್ಲಿ ಎಮೋಷನ್ ಒಂದೇ ಇದ್ರೆ ಸಾಕು, ಇನ್ನೇನು ಕಾಣೋದಿಲ್ಲ ಅನ್ನೋ ಹಾಗೆ ಇದೆ ಈ ಫೋಟೋ ಸಿನಿಮಾ. ಕೆಲವು ಸಿನಿಮಾಗಳು ಕೊರೋನಾ ವೈರಸ್ ಮೇಲೆ ತೆಗೆದ್ರು ತುಂಬಾ ಲ್ಯಾಗ್ ಇರ್ತವೆ. ಸೊ ಯಾಕ್ರು ಇಷ್ಟೊಂದು ಲ್ಯಾಗ್ ತೋರಿಸ್ತಾರೆ ಅಂತ ಅನ್ಸುತ್ತೆ. ಇಲ್ಲ ಆಗಿರೋದಿಲ್ಲ, ಬರೀ 75 ಮಿನಿಟ್ಸ್ ಅಲ್ಲಿ ಒಂದು ಚೂರು ಎಲ್ಲೂ ಬೋರುನೂ ಆಗೋದಿಲ್ಲ. ಸಿಟಿ ಮಂದಿ ಕೊರೋನಾ ವೈರಸ್ ದಿಂದ ಯಾವ ತರ ಸ್ಟ್ರಗಲ್ ಪಡ್ತಾರಂತ ಸಿನಿಮಾದಲ್ಲಿ ನೋಡಿದ್ವಿ. ಹಳ್ಳಿ ಮಂದಿದು ಇದು ಮೊದಲನೇ ಸಿನಿಮಾ ಅಂತಾನೆ ಹೇಳ್ಬೋದು. ನಾನ್ ನೋಡ್ದಾಗೆ ಹಳ್ಳಿ ಮಂದಿ ಸಿಟಿಗೆ ದುಡಿಯೋಕೆ ಅಂತ ಹೋದಾಗ ಅವರ ಆ ಕೊರೋನಾ ವೈರಸ್ ಪಟ್ಟ ಸಮಸ್ಯೆಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ಇದು ಹಳ್ಳಿ ಮಂದಿಗೆ ಕಣ್ಣೀರ್ ತರಿಸುವ ಸಿನಿಮಾ. ಆ ಹುಡುಗನ ಫೋಟೋವಿನ ಕನಸು ಫೋಟೋ ಆಗೇ ಉಳಿಯುತ್ತೆ. ಈ ಚಿತ್ರದ ಡೈರೆಕ್ಟರ್ ಉತ್ಸವ್ ಗೋನ್ವಾರಿ, ಇವರದ್ದು ಇದು ಮೊದಲ ಸಿನಿಮಾ. ಇದಕ್ಕೆ ಪ್ರಕಾಶ್ ರಾಜ್ ಅವರು ತುಂಬಾನೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಒಳ್ಳೆ ಸಿನಿಮಾಗಳಿಗೆ ಅವರ ಸಪೋರ್ಟಿಂಗ್ ನ ಮೆಚ್ಚಬೇಕು. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.